ಚಳ್ಳಕೆರೆ ಶಾಸಕ ಟಿ ರಘುಮೂರ್ತಿ ಅವರಿಗೆ ಸಚಿವ ಸ್ಥಾನ ಲಭಿಸುವಂತೆ ಪ್ರಾರ್ಥಿಸಿ ಕೇರಳದ ಕೊಟ್ಟಿಯೂರಿನ ಶಿವನಲ್ಲಿ ವಿಶೇಷ ಪೂಜೆ ಸಲ್ಲಿಸಲಾಯಿತು. ಇನ್ನು ಹಿರಿಯೂರು ಶಾಸಕ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಡಿ. ಸುಧಾಕರ್ ಅಕಾಲಿಕ ನಿಧನದಿಂದ ತೆರವಾದ ಸಚಿವ ಸ್ಥಾನಕ್ಕೆ ಜಿಲ್ಲೆಯಲ್ಲಿ ಪೈಪೋಟಿ ಪ್ರಾರಂಭವಾಗಿದೆ. ಜಿಲ್ಲೆಯ ಶಾಸಕರ ನಡುವೆ ಸಚಿವ ಸ್ಥಾನಕ್ಕಾಗಿ ಲಾಬಿ ಶುರುವಾಗಿದೆ. ಹ್ಯಾಟ್ರಿಕ್ ಹೀರೋ ಹಾಗೂ ಅಭಿವೃದ್ಧಿ ಹರಿಕಾರ ಎಂದೇ ಜಿಲ್ಲೆಯಲ್ಲೇ ಖ್ಯಾತಿ ಪಡೆದ ಚಳ್ಳಕೆರೆ ಶಾಸಕ ಟಿ. ರಘುಮೂರ್ತಿಯವರು ಸಚಿವರಾಗಬೇಕು ಎಂಬುದು ಜಿಲ್ಲೆಯ ಬಹುಜನರ ಬೇಡಿಕೆಯಾಗಿದೆ. ಹಲವು ಪೂಜೆ ಪುನಸ್ಕಾರಗಳು, ಪ್ರತಿಭಟನೆಗಳು ಸಹ ಶಾಸಕ ಟಿ. ರಘುಮೂರ್ತಿ ಅವರಿಗೆ ಬೆಂಬಲ ನೀಡುತ್ತಿವೆ. ಇತ್ತ ಚಿತ್ರದುರ್ಗದ ಟಿ. ರಘುಮೂರ್ತಿ ಯುವ ಸೇನೆಯ ವತಿಯಿಂದ ಕೆ.ಟಿ. ಶಿವಕುಮಾರ್ ಅವರು ಕೇರಳಕ್ಕೆ ತೆರಳಿದ್ದಾರೆ. ವಿಶೇಷವಾಗಿ ಕೊಟ್ಟಿಯೂರಿನ ಶಿವನ ದೇವಸ್ಥಾನದಲ್ಲಿ ಶಾಸಕ ಟಿ. ರಘುಮೂರ್ತಿ ಅವರ ಹೆಸರಿನಲ್ಲಿ ವಿಶೇಷ ಪ್ರಾರ್ಥನೆ ಸಲ್ಲಿಸಿದ್ದು, ಸತತ 3 ಗಂಟೆಗಳಿಗೂ ಹೆಚ್ಚು ಕಾಲ ಮಳೆಯನ್ನು ಸಹ ಲೆಕ್ಕಿಸದೆ ಮಳೆಯಲ್ಲೆನೆಂದು ಪೂಜೆ ಸಲ್ಲಿಸಿದ್ದು, ಶಾಸಕ ಟಿ. ರಘುಮೂರ್ತಿ ಅವರಿಗೆ ದೇವರ ಕೃಪೆಯಿಂದ ಸಚಿವ ಸ್ಥಾನ ಸಿಗಲಿ ಎಂದು ಕೆ.ಟಿ. ಶಿವಕುಮಾರ್ ಮತ್ತು ಈ ಒಂದು ಟಿ. ರಘುಮೂರ್ತಿ ಅಭಿಮಾನಿ ಬಳಗದ ಸದಸ್ಯರು ಶಿವನಲ್ಲಿ ವಿಶೇಷ ಪೂಜೆ ಪ್ರಾರ್ಥನೆ ಸಲ್ಲಿಸಿದ್ದಾರೆ. ಈ ಬಾರಿ ಚಿತ್ರದುರ್ಗದ ಜಿಲ್ಲಾ ಮಂತ್ರಿ ಟಿ. ರಘುಮೂರ್ತಿ ಅಣ್ಣನೇ 100ಕ್ಕೆ 3 ಸತಿ ಗೆದ್ರೂ 100 ವರ್ಷದ ಸಾಧನೆ ಮಾಡಿದರೆ ಈ ಬಾರಿ ಟಿ. ರಘುಮೂರ್ತಿ ಅಣ್ಣನೇ ನಮ್ಮ ಜಿಲ್ಲೆಯ ಸಚಿವರು. ಶಿವನಲ್ಲಿ ಪ್ರಾರ್ಥನೆ. ಚಿತ್ರದುರ್ಗ ಜಿಲ್ಲಾ ಮಂತ್ರಿ ಟಿ. ರಘುಮೂರ್ತಿ, ಜಿಲ್ಲಾ ಮಂತ್ರಿ 3 ಬಾರಿ ಗೆದ್ದಿರುವ ಟಿ. ರಘುಮೂರ್ತಿ ಅಣ್ಣ ಅವರ 3 ಬಾರಿ ಗೆದ್ದಿರುವ ಸಾಧನೆ 100 ವರ್ಷಕ್ಕೆ ಸಮಾನ. ಅವರಿಗೆ ಈ ಬಾರಿ ಚಿತ್ರದುರ್ಗ ಜಿಲ್ಲಾ ಮಂತ್ರಿ ಟಿ. ರಘುಮೂರ್ತಿ ಅಣ್ಣನವರೇ ಕಣ್ಣೂರಿನ ಪುಣ್ಯಕ್ಷೇತ್ರವಾದ ಕೊಟ್ಟೂರಿನ ಶಿವನಲ್ಲಿ ಪ್ರಾರ್ಥನೆ ಮಾಡುತ್ತಿದ್ದೇನೆ. ಮಳೆಯಲ್ಲಿ ಈ ಬಾರಿ ಜಿಲ್ಲಾ ಮಂತ್ರಿ ಟಿ. ರಘುಮೂರ್ತಿ ಅಣ್ಣನೇ. ಜೈ ಟಿ. ರಘುಮೂರ್ತಿ ಅಣ್ಣ. ಈ ಬಾರಿ ಚಿತ್ರದುರ್ಗದ ಜಿಲ್ಲಾ ಮಂತ್ರಿ ಟಿ. ರಘುಮೂರ್ತಿ ಅಣ್ಣನೇ 3 ಬಾರಿ ಗೆದ್ದಿರತಕ್ಕಂಥ ಟಿ. ರಘುಮೂರ್ತಿ ಅಣ್ಣನ ಸಾಧನೆ 100 ವರ್ಷದ ಸಾಧನೆ. ಟಿ. ರಘುಮೂರ್ತಿ ಅಣ್ಣನೇ ಚಿತ್ರದುರ್ಗದ ಜಿಲ್ಲಾ ಮಂತ್ರಿ. ದೇವ್ರ ತೋರಿಸ